ಉದಯ್ ಮತ್ತು ಚಂದು ಇಬ್ಬರು ಆರ್ಯ ಹಾಗೂ ಅನ್ವಿತಾಳನ್ನು ನೋಡ್ತಾ ವಿಶ್ಯುಗೆ ಸೊಸೆ ಬರ್ತಿದ್ದಾರಣ್ಣ ಅಂತ ಚಂದು ತುಂಬ ಸಂತೋಷದಿಂದ ಹೇಳಿದ್ಲು. ಆ ಮಾತನ್ನು ಕೇಳಿದ ತಕ್ಷಣ ಆರ್ಯ ಮತ್ತು ಅನ್ವಿತಾ ಇಬ್ಬರು ಒಬ್ಬರ ಮುಖ ಒಬ್ಬರನ್ನ ನೋಡಿಕೊಂಡು ನಿಜಾನ ಚಂದು ಅಂತ ಆರ್ಯ ತುಂಬ ಖುಷಿಯಿಂದ ಕೇಳಿದ. ವಿಶ್ವ ತನ್ನ ಅತ್ತೆ ಫೋನಲ್ಲಿ ಕಾಣಿಸ್ತಾ ಇರೋದನ್ನು ನೋಡಿ ಫೋನ್ ಮುಟ್ಟೋದಕ್ಕೆ ಹೋಗ್ತಿದ್ದಾಗ, ಬಂಗಾರದ ಕಂದ, ಇದು ನಿನಗಾಗಿ ಕಣೋ, ನಿನಗಾಗಿ ಸೊಸೆ ಬರ್ತಿದ್ದಾಳೆ, ಅವಳನ್ನ ಮದುವೆ ಮಾಡ್ಕೊಳ್ತೀಯಾ ಅಂತ ಚಂದು ಕೇಳ್ತಿದ್ರೆ ವಿಶ್ವ ಕಿಲಕಿಲ ಅಂತ ನಗ್ತಾ ಅಂದ. ಓಹೋ, ಮಾಡ್ಕೊಳ್ತೀಯಾ ಹಾಗಾದರೆ ಅಂತ ಚಂದು ಸಂಭ್ರಮ ಪಡ್ತಿದ್ರೆ ಆರ್ಯನ ಕಣ್ಣಲ್ಲಿ ನೀರು ಬಂತು. ತಂಗಿ ಮುಖದಲ್ಲಿ ಈ ಸಂತೋಷವನ್ನು ನೋಡಲು ತಾನೇ ಎಷ್ಟು ಹಂಬಲಿಸಿದ್ದವನು. ಈಗ ತಂಗಿ ಜೀವನ ಒಂದು ದಾರಿಗೆ ಬಂದಿದೆ. ಉದಯ್ ಮತ್ತು ಚಂದು ಜೀವನದಲ್ಲಿ ಇಷ್ಟೊಂದು ಸುಖ ಬಂದಿದೆ ಅಂತ ಅವನಿಗೆ ತುಂಬಾ ತೃಪ್ತಿ ಅಂತ ಅನ್ನಿಸ್ತು. ಆರೋಗ್ಯ ಹೇಗಿದೆಯಮ್ಮ, ಆಸ್ಪತ್ರೆಗೆ ಹೋಗಿದೆಯಾ ಅಂತ ಆರ್ಯ ತನ್ನ ತಂಗಿಯನ್ನು ನೋಡ್ತಾ ಕೇಳ್ದ. ಹೌದಣ್ಣ, ಬೆಳಿಗ್ಗೆನೇ ಆಸ್ಪತ್ರೆಗೆ ಹೋಗಿ ಬಂದೆ. ಅಮ್ಮನಿಗೆ ಹೇಳೋಣ ಅಂತ ಇಲ್ಲಿಗೆ ಬಂದವು. ಅಮ್ಮ ನಮ್ಮನ್ನು ಇಲ್ಲೇ ಇರೋದಕ್ಕೆ ಹೇಳಿದ್ರು. ಇಷ್ಟೊತ್ತಿಗೆ ಊಟ ಮುಗಿಸಿ ನಿನಗೆ ಫೋನ್ ಮಾಡ್ತಿದ್ದೀನಿ. ಆವಾಗಲೇ ಮಾಡಬೇಕಿತ್ತು, ಆದರೆ ನೀನು ಆಫೀಸ್ನಲ್ಲಿ ಇರ್ತೀಯಲ್ಲ, ಮನೆಗೆ ಬಂದ ಮೇಲೆ ಅದಕ್ಕೆ ಮತ್ತು ನಿನಗೆ ಒಟ್ಟಿಗೆ ಹೇಳೋಣ ಅಂತ ಸುಮ್ಮನಾದೆ ಅಣ್ಣ. ಆಸ್ಪತ್ರೆಯಲ್ಲೂ ತೋರಿಸ್ಕೊಂಡೆ, ಎಲ್ಲವೂ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಚಂದು ಹೇಳಿದ್ಲು. ಕಾಂಗ್ರಾಟ್ಸ್ ನನ್ನ ಮುದ್ದಿನ ನಾದ್ನಿಯವರೇ. ಕಾಂಗ್ರಾಟ್ಸ್ ನನ್ನ ತಮ್ಮ ಅಂತ ಅನ್ವಿತಾ ಹೇಳಿದ್ಲು. ನಿಮಗೂ ಕಾಂಗ್ರಾಟ್ಸ್ ಅತ್ತೆಯವರೇ ಅಂದ್ಲು ಚಂದು. ಓಹೋ, ಬರಲಿರೋಳು ನನ್ನ ಮನೆ ಸೊಸೆ ಅಂದ ಹಾಗಾಯಿತು. ಈಗಲೇ ಫಿಕ್ಸ್ ಆಗಿದೆಯಾ ಅಲ್ವಾ? ನಾಳೆ ನನ್ನ ಸೊಸೆ ಬಂದಮೇಲೆ ಮಾತು ಬದಲಿಸ್ಬಾರ್ದು ನೋಡು ಅಂದ್ಲು ಅನ್ವಿತಾ. ಖಂಡಿತ ಬದಲಾಯಿಸೋದಿಲ್ಲ ಅತ್ತಿಗೆ. ನಿನ್ನ ಮನೆ ಸೊಸೆಯೇ ನನ್ನ ಮಗಳು. ನನ್ನ ಅಣ್ಣನ ಮನೆಗಿಂತ ಹೆಚ್ಚಿನ ಸುಖ ನನ್ನ ಮಗಳಿಗೆ ಎಲ್ಲಿ ಸಿಗುತ್ತೆ? ಅದಕ್ಕೆ ನನ್ನ ಮಗಳು ನಿಮ್ಮ ಮನೆ ಸೊಸೆ ಅತ್ತಿಗೆ ಅಂತ ಚಂದು ತುಂಬ ಸಂತೋಷವಾಗಿ ಹೇಳಿದ್ಲು. ಆ ಮಾತಿಗೆ ಎಲ್ಲರೂ ಖುಷಿಯಿಂದ ನಕ್ಕಿದ್ರು. ಆರ್ಯ ಕೂಡ ಅವರ ಅಮ್ಮ ಅಪ್ಪನ ಜೊತೆ ಮಾತಾಡ್ದ. ಚಂದುವಿಗೆ 100 ಎಚ್ಚರಿಕೆಗಳನ್ನು ನೀಡಿ ಆರ್ಯ ಮತ್ತು ಅನ್ವಿತಾ ಫೋನ್ ಕಾಲನ್ನು ಕಟ್ ಮಾಡಿದ್ರು. ಮಗನಿಗೆ ಊಟ ಮಾಡಿಸಿ ಅವನನ್ನು ಮಲಗಿಸಿ ಅನ್ವಿತಾ ಆರ್ಯನಿಗೆ ಊಟವನ್ನು ಬಡಿಸ್ತಾ ಇದ್ದರೆ ತಂಗಿ ಹೇಳಿದ ಸಿಹಿ ಸುದ್ದಿಯಿಂದಲೇ ಅವನಿಗೆ ಅರ್ಧ ಹೊಟ್ಟೆ ತುಂಬಿದಂತಾಗಿತ್ತು. ಇನ್ನು ಊಟ ಎಲ್ಲಿ ಸೇರುತ್ತೆ, ಹೊಟ್ಟೆ ತುಂಬಿ ಹೋದ ಹಾಗಿದೆ ಅಂತಂದ ಆರ್ಯ. ಯಾಕೆ ಸೇರೋದಿಲ್ಲ? ಹೊಟ್ಟೆ ತುಂಬಿದೆ ಅಲ್ವಾ, ಏನೂ ಆಗಲ್ಲ, 2 ತುತ್ತು ತಿನ್ನು, ನಾನೇ ತಿನ್ನಿಸ್ತೀನಿ ಅಂತ ಅನ್ವಿತಾ ಅವನಿಗೆ ತಿನ್ನಿಸ್ತಾ ಇದ್ದರೆ, 4 ದಿನ ನಾವು ಊರಿಗೆ ಹೋಗಿ ಬರೋಣ ಅನ್ವಿತಾ ಚಂದುವಿನ ಹತ್ರ. ಅವಳನ್ನ ನೋಡೋವರೆಗೂ ನನಗೆ ಸಮಾಧಾನ ಆಗಲ್ಲ ಅಂತ ಆರ್ಯ ಹೇಳಿದಾಗ, ನೀನು ಈ ಮಾತು ಯಾವಾಗ ಹೇಳ್ತೀಯಾ ಅಂತ ಕಾಯ್ತಿದ್ದೆ. ನೀನು ಹೇಳದಿದ್ದರೆ ನಾನೇ ಹೇಳ್ತಿದ್ದೆ. ಆಫೀಸ್ ಕೆಲಸ ಅಂತೀಯೋ ಏನೋ ಅಂತ ಅಂದ್ಕೊಂಡೆ, ಆದರೆ ನಿನಗೆ ತಂಗಿಗಿಂತ ಯಾವುದು ಹೆಚ್ಚಲ್ಲ ಅಂತ ನನಗೆ ಗೊತ್ತಿದೆ ಅಲ್ವಾ. ಸರಿ, ನಾಳೆ ಬೆಳಿಗ್ಗೆನೇ ಹೋಗೋಣ, ಆದರೆ ಆಫೀಸ್ ಕೆಲಸ ಹೇಗೆ ಅಂತ ಅಂದ್ಲು. ಇನ್ಯಾರಿದ್ದಾರೆ? ನಿನ್ನಣ್ಣ ಇದಾನಲ್ಲ, ಈ 6 ತಿಂಗಳು ಅವನು ಆಫೀಸ್ಗೆ ಬರದೆ ಮಜಾ ಮಾಡಿದ್ದಕ್ಕೆ ಈ 1 ತಿಂಗಳು ಅವನನ್ನು ಹಿಂಡಿ ಹಿಪ್ಪೆ ಮಾಡದಿದ್ದರೆ ಕೇಳು, ಇಲ್ದಿದ್ರೆ ನನಗೆ ಸಂಬಳ ಕೊಡಬೇಕಾಗುತ್ತೆ. ನಾಳೆಯಿಂದ ಅವನಿಗಿರುತ್ತೆ ನೋಡು ಅಂತ ಹೇಳಿ ಆರ್ಯ ಊಟ ಮುಗಿಸ್ದ. ನಂತರ ಅನ್ವಿತಾ ಆರ್ಯ ಮತ್ತು ಮಗನನ್ನು ಕರ್ಕೊಂಡು ರೂಮಿಗೆ ಹೋದ್ಲು. ಮಗನನ್ನು ಮಲಗಿಸಿ ಅನ್ವಿತಾ ತನ್ನ ಸಾಮಾನುಗಳನ್ನೆಲ್ಲ ಜೋಡಿಸ್ತಾ ಇದ್ದರೆ ಆರ್ಯ ಬಾಲ್ಕನಿಗೆ ಹೋಗಿ ಪಾಪ ವಿಜಯ್ಗೆ ಫೋನ್ ಮಾಡಿ ಏನು ಮಾಡ್ತಿದ್ಯೋ ಅಂತ ಕೇಳ್ದ. ಹೇಯ್, ನಾಳೆ ಆಫೀಸ್ಗೆ ಬರ್ತೀನಿ ಅಂತ ಹೇಳಿದ ಮೇಲೂ ನಿನ್ನ ಕಾಟ ಏನು ನನಗೆ, ಈಗ ಯಾಕೆ ಫೋನ್ ಮಾಡಿದೆ ಅಂತಂದ ವಿಜಯ್. ನೀನಷ್ಟು ಪ್ರಶಾಂತವಾಗಿರೋದು ನನಗಿಷ್ಟ ಇಲ್ಲ ಕಣೋ, ಅದಕ್ಕೆ ಫೋನ್ ಮಾಡಿದೆ. ನಾಳೆ ನಾನು ಊರಿಗೆ ಹೋಗ್ತಿದ್ದೀನಿ, 1 ತಿಂಗಳು ಇಲ್ಲಿಗೆ ಬರೋದಿಲ್ಲ. ಈ 1 ತಿಂಗಳು ಆಫೀಸ್ ನಿಂದೇ ಬಾಮ ಇದ
ಅಂತ ನಗ್ತಾ ಹೇಳ್ದ ಆರ್ಯ. ಅತ್ತ ಊಟ ಮಾಡ್ತಿದ್ದ ವಿಜಯ್ಗೆ ಈ ಮಾತನ್ನು ಕೇಳಿ ತುತ್ತು ಗಂಟಲಿಗೆ ಸಿಕ್ಬಿಡ್ತು. ಪಕ್ಕದಲ್ಲಿದ್ದ ನಿತ್ಯ ಗಾಬರಿಯಾಗಿ ಬಂದು ವಿಜಯ್ ತಲೆಯನ್ನು ನೇವರಿಸಿ ನೀರು ಕುಡಿಸಿದ್ಲು. ಏನೂ ಆಗಿಲ್ಲ, ಕೂತ್ಕೋ ನಿತ್ಯ. ನಿಮ್ಮ ಅಣ್ಣ ಇಂಥ ಶಾಕ್ಗಳನ್ನ ಕೊಡ್ತಿರ್ತಾನೆ. ಇದು ಯಾವ ಥರದ ಕಿರಿಕಿರಿಯೋ, ಮದುವೆಯಾಗಿ ಹೆಂಡತಿ ಜೊತೆ ಪ್ರಶಾಂತವಾಗಿರೋದಕ್ಕೂ ಬಿಡಲ್ವ ನೀನು ಅಂತಂದ ವಿಜಯ್. ಏಯ್, ನಾನು 24 ಗಂಟೆ ಆಫೀಸ್ನಲ್ಲೇ ಇರು ಅಂತ ಅಂತಿದ್ದೀನಾ? ಬೆಳಿಗ್ಗೆ ಬಂದು ಸಂಜೆ ಹೋಗು ಅಷ್ಟೇ. ಇಷ್ಟು ದಿನ ಮನೆಯಲ್ಲೇ ಬಿದ್ದಿದೆಯಲ್ಲ, ಸಾಲ್ದಾ ಅಂತಂದ ಆರ್ಯ. ಕೊಟ್ಟೆ ಬಿಡು ದೊಡ್ಡ ರಜೆ. ಈಗ ಯಾವುದೋ ಪ್ರವಾಸ ಹೋಗ್ತಿದ್ಯಾ ಅಥವಾ ಅಲ್ಲೇ ಸೆಟಲ್ ಆಗ್ತೀಯಾ ಅಂತ ವಿಜಯ್ ಕೇಳ್ದ. ಇಲ್ಲ ಕಣೋ, ಚಂದು ಪ್ರೆಗ್ನೆಂಟ್ ಅಂತೆ. ತಂಗಿಯನ್ನು ನೋಡಬೇಕು ಅಂತ ನನಗನ್ನಿಸ್ತಾ ಇದೆ. ಒಂದು 4 ದಿನ ಅಲ್ಲಿದ್ದು ಬರ್ತೀನಿ ಅಷ್ಟೇ ಅಂತಂದ ಆರ್ಯ. ಹೌದಾ, ಒಳ್ಳೆ ಸುದ್ದಿ ಮಾಮಯ್ದ. ನೀನು ಸೋದರ ಮಾವ ಆಗ್ತಾ ಇದೀಯಾ ಅಂದ ಹಾಗೆ. ನಾನು ಉದಯ್ ತಮ್ಮನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ಸರಿ, ಹುಷಾರಾಗಿ ಹೋಗು, ನಾನು ನೋಡ್ಕೊಳ್ತೀನಿ. ಏನಾದರೂ ಕೆಲಸ ಇದ್ದರೆ ತಿಳಿಸು. ನಾಳೆ ಬೆಳಿಗ್ಗೆ ಆಫೀಸ್ಗೆ ಬಂದು ಹೋಗ್ತೀಯಾ ಅಥವಾ ನೇರವಾಗಿ ಊರಿಗೆ ಹೊರಟು ಬಿಡ್ತೀರಾ ಅಂತ ಕೇಳ್ದ ವಿಜಯ್. ನಿನಗೇನಾದರೂ ಮುಖ್ಯ ಕೆಲಸ ಅರ್ಥ ಆಗದಿದ್ದರೆ ಆಫೀಸ್ಗೆ ಬಂದು ಎಲ್ಲವನ್ನ ಹೇಳಿ ಹೋಗ್ತೀನಿ ಅಂತಂದ ಆರ್ಯ. ಬೇಕಾಗಿಲ್ಲ ಬಿಡು, ನಿತ್ಯಾಳನ್ನು ಕರ್ಕೊಂಡು ಹೋಗ್ತೀನಿ. ನಾನು ಆಫೀಸ್ಗೆ ಹೋದರೆ ಅವಳು ಮನೆಯಲ್ಲಿ ಒಬ್ಬಳೇ ಏನು ತಾನೇ ಮಾಡ್ತಾಳೋ? ಇಬ್ಬರು ಹೋಗ್ತೀವಿ ಬಿಡು. ನೀನು ಆ ಫೈಲ್ಗಳೇನಾದರೂ ಇದ್ದರೆ ಡ್ರೈವರ್ ಹತ್ರ ಕಳಿಸ್ಬಿಡು, ಅಥವಾ ಬೆಳಿಗ್ಗೆ ನಾವು ಆಫೀಸ್ಗೆ ಹೋಗುವಾಗ ನಿನ್ನ ಹತ್ರ ಬರ್ತೀನಿ. ಊಟ ಮಾಡಿದ್ರಾ? ನಮ್ಮ ಪಾಪು ಏನು ಮಾಡ್ತಿದ್ದಾನೆ ಅಂತ ವಿಜಯ್ ಕೇಳ್ದ. ಇಷ್ಟೊತ್ತಿಗೆ ಅವನ ಮಲಗಿಸಿ ಅವಳಮ್ಮ ಅವನ ಸಾಮಾನುಗಳನ್ನೆಲ್ಲ ಜೋಡಿಸ್ತಿದ್ದಾಳೆ ಕಣೋ ಅಂತಂದ ಆರ್ಯ. ಸರಿ ಮೈದ ಅಂತ ವಿಜಯ್ ಫೋನನ್ನು ಕಟ್ ಮಾಡ್ದ. ನಂತರ ವಿಜಯ್ ಮತ್ತು ನಿತ್ಯ ಇಬ್ಬರು ಉದಯ್ ಮತ್ತು ಚಂದುವಿಗೆ ಫೋನ್ ಮಾಡಿ ಅಭಿನಂದನೆಗಳನ್ನು ತಿಳಿಸಿದ್ರು. ಮಾರನೇ ದಿನ ಬೆಳಿಗ್ಗೆ ಆರ್ಯ ಮಗನ ಜೊತೆ ಆಟ ಆಡ್ತಿದ್ದಾಗ ಅನ್ವಿತಾ 10 ದಿನಗಳಿಗಾಗುವಷ್ಟು ಬಟ್ಟೆಗಳನ್ನ ಜೋಡಿಸ್ತಿದ್ಲು. ಕೆಲಸದವರು ಲಗೇಜ್ ತಗೊಂಡು ಹೋಗಿ ಕಾರ್ನಲ್ಲಿಟ್ಟರು. ಅಷ್ಟರಲ್ಲಿ ವಿಜಯ್ ಮತ್ತು ನಿತ್ಯ ರೆಡಿಯಾಗಿ ಬಂದರು. ಆರ್ಯ ವಿಜಯ್ಗೆ ಕೆಲಸದ ಬಗ್ಗೆ ವಿವರಿಸ್ತಾ ಇದ್ದರೆ ಅನ್ವಿತಾ ಮತ್ತು ನಿತ್ಯ ಮಾತಾಡ್ತಾ ಇದ್ರು. ಆರ್ಯ, ಅನ್ವಿತಾ ಮತ್ತು ಮಗ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸಿದ್ರು. ತಲುಪುವಷ್ಟರಲ್ಲಿ ರಾತ್ರಿ ಆಗುತ್ತೆ ಅಂತ ಬೆಳಗ್ಗೆ ತಿಂಡಿ ಮುಗಿಸಿ ಬೇಗನೆ ಹೊರಟರು. ವಿಶುವಿನ ಸಂತೋಷ ಅಂತೂ ಅಷ್ಟಿಷ್ಟಲ್ಲ. ಅವನಿಗೆ ಕಾರು ಪ್ರಯಾಣ ಅಂದರೆ ತುಂಬಾ ಇಷ್ಟ. ಅಪ್ಪ ಡ್ರೈವಿಂಗ್ ಮಾಡ್ತಿದ್ರೆ ಸ್ವಲ್ಪ ಹೊತ್ತು ಅಮ್ಮನ ಮಡಲಲ್ಲಿ ಕೂತು ಆಟ ಆಡ್ತಾ, ಹಾಡು ಕೇಳ್ತಾ, ಡ್ಯಾನ್ಸ್ ಮಾಡ್ತಾ ಸಾಯಂಕಾಲದ ವೇಳೆಗೆ ಅಜ್ಜಿ ಮನೆಗೆ ಬಂದು ತಲುಪದ. ನಿನ್ನೆ ಮಗಳು ಒಳ್ಳೆ ಸುದ್ದಿ ಹೇಳಿದಾಳೆ ಅಂತ ಕೆಲವೊಂದು ವಿಶೇಷ ಅಡುಗೆ ಮಾಡಿದ್ದ ಸುಲೋಚನಾ ಅವರು ಈಗ ಮಗ, ಸೊಸೆ, ಮೊಮ್ಮಗ ಬರ್ತಿದ್ದಾರೆ ಅಂತ ಮನೆ ತುಂಬೆಲ್ಲ ತಿಂಡಿ ತಿನಿಸುಗಳನ್ನು ಮಾಡಿಸಿದ್ರು. ಅಡುಗೆಯ ಘಮ ಇಡೀ ಬೀದಿಯೆಲ್ಲ ಹರಡಿತು. ಸಾಯಂಕಾಲ ಮನೆ ಮುಂದೆ ಕಾರ್ ಶಬ್ದ ಕೇಳ್ತಿದ್ದಂತೆ ಶಂಕರ್ ಮತ್ತು ಸುಲೋಚನಾ ಅವರು ಹೊರಗೆ ಓಡಿ ಬಂದರು. ಅನ್ವಿತಾ ಕಾರ್ ಇಳಿಯೋ ಮುಂಚೆಯೇ ಡೋರ್ ತೆರೆದು ಮೊಮ್ಮಗನನ್ನು ಎತ್ಕೊಂಡು, ವಿಶ್ವನಾಥ್ ಬಂಗಾರ ಬಂದ್ಯಾಕಂದ ಅಜ್ಜಿ ಹತ್ರ? ಇಲ್ಲೇ ಇರು ಮಗನೇ, ಮಮ್ಮಿ ಡ್ಯಾಡಿಯನ್ನು ಹೋಗೋದು ಕೇಳೋಣ. ನೀನಿಲ್ದಿದ್ರೆ ನಮಗೆ ಬೇಸರ ಆಗುತ್ತೆ ಕಣೋ ಅಂತ ಮುತ್ತು ಕೊಡುತ್ತಾ ಒಳಗೆ ಕರ್ಕೊಂಡು ಹೋದರು. ಅನ್ವಿತಾ ಕಾರ್ ಹಿಡಿದು ಆರ್ಯನ ಕಡೆಗೆ ಕೆಳತುಟಿ ಮುಂದೆ ಮಾಡಿ, ನೋಡಾರ್ಯ, ಅವ್ರು ನಮ್ಮನ್ನು ಗಮನಿಸ್ತಾನೇ ಇಲ್ಲ ಅಂತ ಅಂದ್ಲು. ಅದೇನೋ ಅಂತಾರಲ್ಲ, ಹಸ್ಲಿಗಿಂತ ಬಡ್ಡಿಯೇ ಮುದ್ದು ಅಂತಾರಲ್ಲ, ಅದಕ್ಕೆ ಹೀಗೆ. ಬಾ ನಾವೇ ಹೋಗೋಣ ಅಂತ ಆರ್ಯ ಮತ್ತು ಅನ್ವಿತಾ ಕಾಲು ತೊಳೆದುಕೊಂಡು ಒಳಗೆ ಹೋದರು. ಒಳಗೆ ಚಂದು ಮತ್ತು ಉದಯ್ ಕೂಡ ಮಗುವನ್ನೆತ್ಕೊಂಡು ಆಟ ಆಡಿಸ್ತಾ ಇದ್ರು.
ಆರ್ಯ ತಕ್ಷಣ ಹೋಗಿ ತಂಗಿಯನ್ನ ಪಕ್ಕದಿಂದ ತಪ್ಪಿಕೊಂಡು ಅವಳ ಹಣೆಗೆ ಮುತ್ತಿಟ್ಟು ಹೇಗಿದೆಯೇ ಅಂತ ಕೇಳ್ದ. ಚೆನ್ನಾಗಿದ್ದೀನಣ್ಣ ಅಂತ ಚಂದು ತುಂಬ ಖುಷಿಯಿಂದ ಅಣ್ಣನನ್ನು ಅಪ್ಕೊಂಡ್ಳು. ಅನ್ವಿತಾ ಕೂಡ ಬಂದು ಉದಯ್ ಮತ್ತು ಚಂದು ಇಬ್ಬರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ಲು. ನಿಮಗೂ ಅಭಿನಂದನೆ ಅತ್ತೆ ಅಂತ ಚಂದು ನಕ್ಬಿಟ್ಲು. ಆರೋಗ್ಯ ಹೇಗಿದೆಯಮ್ಮ, ಚೆಕಪ್ ಆಯಿತಾ ಅಂತ ಅನ್ವಿತಾ ತುಂಬ ಕಾಳಜಿಯಿಂದ ಕೇಳಿದಾಗ, ಚೆಕಪ್ ಮಾಡಿಸ್ದೆ ಅದಕ್ಕೆ, ಆದರೆ ಸ್ಕ್ಯಾನಿಂಗ್ ಮಾಡಿಲ್ಲ, 15 ದಿನದ ಮೇಲೆ ಬರೋದಕ್ಕೆ ಹೇಳಿದ್ದಾರೆ, ಈ ಕೇವಲ ಕನ್ಫರ್ಮ್ ಮಾಡಿ ಮಾತ್ರೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ಲು ಚಂದು. ಪರವಾಗಿಲ್ಲ ಬಿಡು, ಸುಸ್ತು ವಾಂತಿ ಏನಾದರೂ ಇದೆಯಾ ಅಂದ್ಲು ಅನ್ವಿತಾ. ಸದ್ಯಕ್ಕಂತೂ ಏನಿಲ್ಲ, ಮುಂದೆ ಹೇಗಿರುತ್ತೋ ನೋಡಬೇಕು ಅಂತ ಚಂದು ನಕ್ಕಾಗ, ಏನೂ ಆಗಲ್ಲ, ಟೆನ್ಷನ್ ತಗೋಬೇಡ ಅಂತ ಸಮಾಧಾನವನ್ನು ಪಡಿಸಿದ್ರು. ಪ್ರಯಾಣ ಚೆನ್ನಾಗಿ ಆಯಿತಾ ಅನ್ವಿತಾ ಅಂತ ಸುಲೋಚನಾ ಅವರು ಕೇಳಿದಾಗ, ನೀವು ನಮ್ಮ ಜೊತೆಗೆ ಮಾತಾಡ್ತಿದ್ದೀರಾ ಅತ್ತೆಯವರೇ, ನೀವು ಬರೀ ಮೊಮ್ಮಗನ ಜೊತೆಗೆ ಇರ್ತೀರಿ ಅಂತ ಅಂದ್ಕೊಂಡವು ಅಂತ ಅನ್ವಿತಾ ಕಾಲೆಳೆದ್ಲು. ಅದಕ್ಕೆ ಅವರು ನಗ್ತಾ, ಅವನು ಬರೋ ದಾರಿ ತಿಳಿಯಲ್ಲ ಅಂತ ಎತ್ಕೊಂಡವಮ್ಮ, ನಿನಗೆ ಗೊತ್ತಿದೆ ಅಲ್ವಾ ಅಂತ ಎಲ್ಲರೂ ಹರಟೆ ಹೊಡಿತಾ ಕೂತರು. ಆರ್ಯ ಮತ್ತು ಅನ್ವಿತಾ ಫ್ರೆಶ್ ಆಗಿ ಬಂದರು. ಅನ್ವಿತಾ ಚಂದುವಿಗಾಗಿ ಹೈದರಾಬಾದ್ನಿಂದ ತಂದಿದ್ದಂಥ ವಿಶೇಷ ಸಿಹಿ ತಿಂಡಿ ಮತ್ತು ಹಣ್ಣುಗಳನ್ನ ಕೊಟ್ಟು ಇಬ್ಬರ ಬಾಯಿ ಸಿಹಿ ಮಾಡಿದ್ಲು. ಥ್ಯಾಂಕ್ಸ್ ಅದಕ್ಕೆ ಅಂತ ಚಂದು ಖುಷಿಯಿಂದ ತಿಂದಳು. ವಿಶುಗೆ ಅಜ್ಜಿ ಸ್ನಾನ ಮಾಡಿಸಿದ ಮೇಲೆ ಮೈಗೆ ಟವಲ್ ಸುತ್ತಕೊಂಡು ಓಡ್ ಬಂದು ಚಂದು ಕೈಯಲ್ಲಿದ್ದ ಸಿಹಿ ತಿಂಡಿಯನ್ನು ಕಿತ್ಕೊಂಡು ಚಪ್ಪರಿಸುತ್ತಾ ತಿನ್ನೋದಕ್ಕೆ ಶುರು ಮಾಡ್ದ ಮುದ್ದು ಕಂದ. ಏಯ್, ಈಗ ಚೆನ್ನಾಗಿ ತಿಂತೀಯಾ, ಆಮೇಲೆ ಕೆಮ್ಮು ಬಂದರೆ ಮಗನೇ ನಿನಗಿರುತ್ತೆ ಅಂತ ಆರ್ಯ ಎಚ್ಚರಿಕೆ ಕೊಟ್ಟರು. ಅವನು ತನ್ನ ಆಟವನ್ನು ಮುಂದುವರಿಸ್ದ. ಅನ್ವಿತಾ ಮೆಲ್ಲನೆ ಚಂದು ಹತ್ತಿರ ಇದ್ದ ಸಿಹಿ ತಿಂಡಿಗಳನ್ನ ತೊಗೊಂಡು ಹೋಗಿ ಚಂದು ರೂಮ್ನಲ್ಲಿಟ್ಟು ಬಂದು, ಈ ಕೇಳತ್ತೇನ ಹೇಗೆ ಕೊಡ್ತಾಳೆ ಅಂತ ಮಗನ ಕಾಲೆಳೆದ್ಲು. ಮಗನಿಗೆ ತಿನ್ನೋದು ಕೊಡ್ತಿಲ್ಲ ಅಂತ ತಿಳಿತಿದ್ದಂತೆ ಅವನು ಜೋರಾಗಿ ಹತ್ಬಿಟ್ಟ. ಅಜ್ಜಿ ಅಜ್ಜಿ ಅಂತ ಅಜ್ಜಿ ಹತ್ರ ಓಡ್ದ. ಅವನ ಮೈ ಮೇಲಿದ್ದ ಟವಲ್ ಕೂಡ ಕೆಳಗೆ ಬಿತ್ತು. ಏಯ್, ಒಳಗೇನೂ ಹಾಕಿಲ್ಲ ಕಣೋ, ಹಾಗೆ ಓಡಬೇಡ, ಏನಾದರೂ ಹೊರಟೋಗುತ್ತೆ ಒಳಗಡೆ ಅಂತ ಆರ್ಯ ಕೂಗ್ತಿದ್ರು ಕೇಳಿಸ್ಕೊಳ್ದೆ ಸುಲೋಚನಾ ಅವ್ರ ಹತ್ರ ಹೋಗಿ ಅತ್ತ. ಅವರು ಮೊಮ್ಮಗನನ್ನು ಎತ್ಕೊಂಡು, ಯಾರು ಅಳಿಸಿದ್ರು ನನ್ನ ಬಂಗಾರನ ಅಂತ ಸಮಾಧಾನ ಪಡಿಸಿ ಅವನಿಗೆ ಬಟ್ಟೆ ಹಾಕಿ ರೆಡಿ ಮಾಡಿದ್ರು. ಮಗುವಿನ ಸನ್ನಿಯಲ್ಲೇ ಅರ್ಥ ಮಾಡ್ಕೊಂಡಂಥ ಅಜ್ಜಿ ಡಬ್ಬಗಳಲ್ಲಿ ತುಂಬಿಟ್ಟಿದ್ದಂಥ ಲಾಡು, ಜಿಲೇಬಿ, ಕಜ್ಜಾಯ ಮುಂತಾದ ತಿನಿಸುಗಳನ್ನ ಒಂದು ದೊಡ್ಡ ಪ್ಲೇಟ್ನಲ್ಲಿಟ್ಟು ಅವನ ಮುಂದೆ ತಂದಿಟ್ರು. ಅವನು ತನ್ನ ಪುಟ್ಟ ಹಲ್ಲುಗಳನ್ನ ತೋರಿಸಿ ನಗ್ತಾ ತಿನ್ನೋದಕ್ಕೆ ಶುರು ಮಾಡ್ದ. ನೋಡಮ್ಮ ಎಷ್ಟು ತಿಂತಿದ್ದಾನೆ, ಅವನಿಗೆ ಕೆಮ್ಮು ಬರಬಹುದು ಅಂತ ಆರ್ಯ ಅಂದಿದ್ದಕ್ಕೆ, ಸಣ್ಣ ಮಕ್ಕಳು ಹೀಗೆ ಇರಬೇಕು, ನೀನು ಇವನಿಗಿಂತ ದಪ್ಪ ಇದ್ದೆ ಗೊತ್ತಾ ಅಂತ ಆರ್ಯನಿಗೆ ಚಡಾಯಿಸಿ ಮೊಮ್ಮಗನಿಗೆ ದೃಷ್ಟಿ ತೆಗೆದ್ರು. ಬಳಿಕ ಆರ್ಯ ಉದಯ್ ಮತ್ತು ಚಂದು ಹರಟೆಯಲ್ಲಿ ಮುಳುಗಿದ್ರು. ಊಟಕ್ಕೆ ಬಾ ಅಂತ ಅಮ್ಮ ಕರೆದಾಗ ಆರ್ಯ ಮೆಲ್ಲಗೆ ಉದಯ್ ಕಿವಿಯಲ್ಲಿ, ಮೇಲೆ ಹೋಗೋಣವಾ ಅಂದ. ಏನೋ ನಿಮ್ಮ ಪಿಸು ಮಾತು ಅಂತ ಅನ್ವಿತಾ ಕೇಳಿದಾಗ, ಏನಿಲ್ಲ, ಹಾಗೆ ಸ್ವಲ್ಪ ಗಾಳಿಗೆ ಹೋಗ್ತೀವಿ ಅಂತಂದ ಆರ್ಯ. ಈಗ ನಾವು ಹೊರಗೆ ಹೋದರೆ ಅವಳು ಅನುಮಾನ ಪಡ್ತಾಳೆ, ನಡಿ ಮೇಲೆ ಹೋಗೋಣ ಅಂತ ಇಬ್ಬರು ಮೇಲ್ಗಡೆ ಹೋದರು. ಕೆಳಗೆ ಚಂದು ಮತ್ತು ಅನ್ವಿತಾ ಮಾತಾಡ್ತಾ ಕೂತರು. ಇಂಥ ಸುಖ ಮತ್ತೆ ನನ್ನ ಜೀವನಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ. ಉದಯ್ ಭಾವನೆಯಿಂದಲೇ ಇದೆಲ್ಲ ಸಾಧ್ಯ ಆಯಿತು. ಈಗ ಉದಯ್ ನನ್ನನ್ನು ಕಾಲು ಕೆಳಗೆ ಇಡೋದಕ್ಕೂ ಬಿಡ್ತಾ ಇಲ್ಲ ಅಂತ ಚಂದು ಹೇಳ್ತಾ ಇದ್ದರೆ ಅನ್ವಿತಾಗೆ ತುಂಬಾ ಸಂತೋಷ ಆಯಿತು. ಚಂದುವಿನ ಹಳೆ ಕಷ್ಟದ ದಿನಗಳು ಕಳೆದು ಈಗ ಸುಖದ ದಿನಗಳು ಬಂದಿವೆ ಅಂತ ಇಬ್ಬರು ತುಂಬ ಹೊತ್ತು ಮಾತಾಡ್ಕೊಳ್ತಾ ಇದ್ದರು. ರಾತ್ರಿ
ಮಾತ್ರೆನ ತಗೊಂಡ್ಮೇಲೆ ಚಂದು ಮಲಗಿದ್ಲು. ಆರ್ಯ ಮತ್ತು ಉದಯ್ ಮೇಲ್ ಕೂತು 12:30ವರೆಗೆ ಮಾತಾಡಿ ಬಂದರು. ಉದಯ್ ಕುಡಿದು ಬಂದಿದ್ದಾನೆ ಅಂತ ವಾಸನೆ ಬರುತ್ತೆ ಅಂತ ಚಂದುವಿಗಿಂತ ಸ್ವಲ್ಪ ದೂರದಲ್ಲೇ ಮಲಗಿದ. ಆದರೂ ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟು, ಕ್ಷಮಿಸು ಕಂದ, ನಿನ್ನಮ್ಮನಿಗೆ ಮಾತ್ರ ಮುತ್ತು ಕೊಟ್ಟೆ ಅಂತ ಬೇಜಾರು ಮಾಡ್ಕೋಬೇಡ, ನೀನು ಕೂಡ ನನ್ನ ಬಂಗಾರ ಅಂತ ಹೊಟ್ಟೆ ಮೇಲೆ ಮೆಲ್ಲಗೆ ಮುತ್ತಿಟ್ಟ. ನಿಮ್ಮಮ್ಮ ಈಗಾಗಲೇ ಫಿಕ್ಸ್ ಆಗಿಬಿಟ್ಟಿದ್ದಾಳೆ, ನೀನು ನಮ್ಮ ಪುಟ್ಟ ಲಕ್ಷ್ಮಿ ಅಂತ. ಚಂದು ಎಚ್ಚರವಾಗಿ ಉದಯ್ನ ಈ ಪ್ರೀತಿಯನ್ನು ಕಂಡು ಅವನನ್ನು ಅಪ್ಪಿಕೊಂಡು ಮಲಗಿದ್ಲು. ಈ ಕಡೆ ಆರ್ಯ ಮತ್ತು ಅನ್ವಿತಾ ಕೂಡ ಮಾತಾಡ್ತಾ ಒಬ್ರನ್ನೊಬ್ಬರು ಕಾಲೆಳೆಯುತ್ತಾ ಸಂತೋಷವಾಗಿ ನಿದ್ರೆಗೆ ಜಾರಿದ್ರು. ಇಡೀ ಮನೆಯಲ್ಲಿ ಹೊಸ ಅತಿಥಿಯ ಆಗಮನದ ಸಡಗರ ಮತ್ತು ಪ್ರೀತಿಯ ವಾತಾವರಣ ತುಂಬಿತ್ತು. ಆರ್ಯನ ಮಾತುಗಳಿಗೆ ಅನ್ವಿತಾ ನಗ್ತಾ ನಿದ್ರೆಗೆ ಜಾರಿದ್ಲು. ಅಲ್ಲಿ ಕಳೆದ 10 ದಿನಗಳು ಎಲ್ರಿಗೂ ತುಂಬ ಸಂತೋಷವಾಗಿ ಕಳೆದು ಹೋದವು. ಆರ್ಯ ಮತ್ತು ಅನ್ವಿತಾ ಬಂದಿದ್ದಾರೆ ಅಂತ ಉದಯ್ ಹಾಗೂ ಚಂದು ಕೂಡ ಅಲ್ಲೇ ಉಳ್ಕೊಂಡಿದ್ರು. ಇನ್ನು ಅನ್ವಿತಾ ಮತ್ತು ಆರ್ಯ ಹೈದ್ರಾಬಾದ್ಗೆ ಹೊರಡೋ ಅಂತ ಹಿಂದಿನ ದಿನ ಅನ್ವಿತಾ ನಮ್ಮ ಅಪ್ಪ ಅಮ್ಮನನ್ನು ನೋಡಿ ಬರ್ತೀನಿ ಅಂತ ಮಗನ ಜೊತೆ ತನ್ನ ತವರು ಮನೆಗೆ ಹೋಗಿ ಸಾಯಂಕಾಲದವರೆಗೂ ಅಲ್ಲೇ ಇದ್ದು ಬಂದಳು. ಆರ್ಯ ಮತ್ತು ಅನ್ವಿತಾ ಹೊರಡುವಾಗ ಚಂದುವಿಗೆ ಸಾಕಷ್ಟು ಜಾಗ್ರತೆಗಳನ್ನ ಹೇಳಿ ಹೈದ್ರಾಬಾದ್ಗೆ ಹೊರಟು ಹೋದರು. ಆರ್ಯ ಮತ್ತು ಅನ್ವಿತಾ ಹೋದ್ಮೇಲೆ ಸುಲೋಚನಾ ಅವರು ಮಗಳಿಗೆ ಅಲ್ಲಿ ಯಾರಿದ್ದಾರೆ ನೋಡ್ಕೊಳ್ಳೋದಕ್ಕೆ, ಇಲ್ಲಿದ್ದರೆ ನಾನು ಎಲ್ಲವನ್ನ ನೋಡ್ಕೊಳ್ತೀನಿ, ನೀವಿಬ್ಬರು ಇಲ್ಲೇ ಇರಿ ಅಂತ ಉದಯ್ ಮತ್ತು ಚಂದುವಿಗೆ ಹೇಳಿದ್ರು. ಅದಕ್ಕೆ ಉದಯ್, ಚಂದುವಿಗೆ ಇಷ್ಟವಾದರೆ ಇರ್ತೀನಿ ಅತ್ತೆಯವರೇ ಅಂತ ಅಂದ. ಆದರೆ ಉದಯ್ಗೆ ಹೊಲಕ್ಕೆ ಹೋಗೋದಕ್ಕೆ ತುಂಬ ಹೊರಗೆ ಹೋಗಿ ಬರಲು ಸ್ವಲ್ಪ ತೊಂದರೆ ಆಗಬಹುದು ಅಂದ್ಕೊಂಡು ಚಂದು 5 ತಿಂಗಳು ತುಂಬಿದ ಮೇಲೆ ಬಂದು ಇಲ್ಲೇ ಇರ್ತೀನಿ ಅಮ್ಮ, ಅಲ್ಲಿವರೆಗೂ ಅಲ್ಲೇ ಇರ್ತೀವಮ್ಮ, ಈಗಲೇ ಬಂದರೆ ತೊಂದರೆ ಆಗುತ್ತೆ, ನನಗೂ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ, ಈಗ ನಾನು ಆರಾಮವಾಗಿ ಇದ್ದೀನಲ್ಲ ಅಮ್ಮ, ಇನ್ನೊಂದು 2-3 ತಿಂಗಳು ಅಷ್ಟೇ ಅಲ್ವಾ ಅಂತ ಹೇಳಿ ಚಂದು ಉದಯ್ ಜೊತೆ ಅವರ ಮನೆಗೆ ಹೊರಟು ಹೋದ್ಲು. ಈಗಾಗಲೇ ಮನೆಯಲ್ಲಿ 10 ಜನ ಕೆಲಸದವರಿದ್ದರೂ ಹೆಂಡತಿಗೆ ಸಣ್ಣ ತೊಂದರೆಯೂ ಆಗಬಾರ್ದು, ಅವಳು ಯಾವುದೇ ಕೆಲಸ ಮಾಡಬಾರ್ದು, ಪ್ರತಿಯೊಂದು ಅವಳ ಕೈಗೆ ಸಿಗಬೇಕು ಅಂತ ಉದಯ್ ಇನ್ನೂ 2-3 ಕೆಲಸದವರನ್ನು ಹೆಚ್ಚುವರಿಯಾಗಿ ನೇಮಿಸ್ದ. ಸುಲೋಚನಾ ಮತ್ತು ಶಂಕರ್ ಅವರು ಕೂಡ 2 ದಿನಕ್ಕೊಮ್ಮೆ ಹೋಗಿ ಮಗಳನ್ನು ನೋಡಿ ಬರ್ತಾ ಇದ್ರು. ಅವಳು ಹೇಗಿದ್ದಾಳೆ ಅಂತ ಪದೇ ಪದೇ ವಿಚಾರಿಸ್ಕೊತಾ ಇದ್ರು. ತಮ್ಮ ಅಳಿಯ ಮಗಳನ್ನು ಇಷ್ಟೊಂದು ಜಾಗ್ರತೆಯಿಂದ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಿರೋದನ್ನು ಕಂಡು ಅವರಿಬ್ಬರಿಗೂ ತುಂಬಾ ಅಂದರೆ ತುಂಬ ಸಂತೋಷ ಆಯಿತು. ಇತ್ತ ವಿಜಯ್ ಮತ್ತು ನಿತ್ಯ ಕೂಡ ಪ್ರತಿದಿನ ಆಫೀಸಿಗೆ ಬಂದು ಆರ್ಯ ಮತ್ತು ಅನ್ವಿತಾ ಜೊತೆ ಸಮಯ ಕಳೆದು ಹೋಗ್ತಾ ಇದ್ರು. ಅವರ ಹೊಸ ಜೀವನ ತುಂಬ ಸುಖವಾಗಿ ಸಾಗ್ತಾ ಇತ್ತು. ಇತ್ತ ಆರ್ಯ ಮತ್ತು ಅನ್ವಿತಾಗೂ ಮಗನ ಜೊತೆ ಸಮಯ ಹೇಗೆ ಕಳೆದು ಹೋಗ್ತಾ ಇದೆ ಅಂತ ಎಂಬುದೇ ತಿಳಿತಾ ಇರಲಿಲ್ಲ ಅವರಿಗೆ. ಆರ್ಯ ಆಫೀಸ್ಗೆ ಹೋಗ್ತಿದ್ದ, ಆದರೆ ಅನ್ವಿತಾಗೆ ಮಾತ್ರ 24 ಗಂಟೆಯೂ ಮಗನ ಜೊತೆ ಕಾಲ ಕಳೆದು ಹೋಗ್ತಿತ್ತು. ಅಷ್ಟರಲ್ಲಿ ಮಗನಿಗೆ 2 ವರ್ಷ ಕೂಡ ತುಂಬಿತ್ತು. ಹೀಗೆ ತಿಂಗಳುಗಳು ಕಳೀತಾ ಹೋಗಿ ಚಂದುವಿಗೆ 9ನೇ ತಿಂಗಳು ಶುರುವಾಯಿತು. ಚಂದುವಿನ ಸೀಮಂತವನ್ನು ಅದ್ಧೂರಿಯಾಗಿ ಮಾಡ್ತಿದ್ದೀವಿ ಅಂತ ಸುಲೋಚನಾ ಅವರು ಹೇಳಿದ ಕೂಡಲೇ ಈ ಬಾರಿ ಆರ್ಯ, ಅನ್ವಿತಾ, ಮಗ ವಿಶ್ವ ಹಾಗೂ ವಿಜಯ್ ಮತ್ತು ನಿತ್ಯ ಎಲ್ಲರೂ ಒಟ್ಟಾಗಿ ಬಂದರು. ಚಂದುವಿನ ಸೀಮಂತವನ್ನು ಆ ಊರಿನಲ್ಲಿ ಯಾರೂ ಮಾಡದಷ್ಟು ಅತಿ ದೊಡ್ಡ ಮಟ್ಟದಲ್ಲಿ ಅದ್ಧೂರಿಯಾಗಿ ಆರ್ಯ ತನ್ನ ತಂಗಿಗಾಗಿ ಮಾಡಿಸ್ದ. ಚಂದುವಿನ ಆನಂದಕ್ಕಂತೂ ಪಾರವೇ ಇರಲಿಲ್ಲ. ಚಿನ್ನದ ಬಣ್ಣದ ಸೀರೆ, ಮಗ್ಗದ ಕೆಲಸ ಮಾಡಿದ ಬ್ಲೌಸ್, ಕೈ ತುಂಬ ಹಸಿರು ಬಳೆಗಳು, ಅದರ ಅಕ್ಕಪಕ್ಕ ಚಿನ್ನದ ಬಳೆಗಳು, ಕೊರಳಲ್ಲಿ ಮಾವಿನಕಾಯಿ ವಿನ್ಯಾಸದ ಹಾರ,
ಒಂದು ಸಣ್ಣ ನೆಕ್ಲೆಸ್, ತನ್ನ ಗಂಡ ತನಗಾಗಿ ಪ್ರೀತಿಯಿಂದ ಮಾಡಿಸಿದ ಕರಿಮಣಿ ಸರದಲ್ಲಿ ಅವಳು ಎಷ್ಟು ಸುಂದರವಾಗಿ ಕಾಣ್ತಿದ್ಲು ಅಂದರೆ, ಹಣೆ ಮೇಲಿನ ಬೊಟ್ಟು ಮತ್ತು ಅದರ ಕೆಳಗಿನ ಕುಂಕುಮ, ಸೊಂಟದ ಪಟ್ಟಿಯೊಂದಿಗೆ ಅವಳು ದೇವತೆಯಂತೆ ಮೆರಿತಾ ಇದ್ಲು. ಅಂದು ಎಲ್ಲರ ಕಣ್ಣುಗಳು ಚಂದುವಿನ ಮೇಲೆ ಇದ್ವು. ಪ್ರತಿಯೊಬ್ಬರು ಬಂದು ಚಂದುವನ್ನು ಅರಸಿ ಹೋದರು. ಸಾಯಂಕಾಲವಾಗುತ್ತಲೇ ತಂಗಿ ಮೇಲೆ ಎಲ್ಲರ ದೃಷ್ಟಿ ಬಿದ್ದಿರುತ್ತೆ ಅಂತ ಆರ್ಯ ತನ್ನ ತಾಯಿಯಿಂದ ತಂಗಿಗೆ ದೃಷ್ಟಿ ತೆಗೆಸ್ದ. ಆ ಕಾರ್ಯಕ್ರಮಕ್ಕೆ ಅನ್ವಿತಾಳ ಅಪ್ಪ, ಅಮ್ಮ ಹಾಗೂ ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಬಂದಿದ್ದರು. ಇನ್ನು ಮಗ ವಿಶ್ವನಿಗೆ ಸಿಹಿ ತಿಂಡಿ ತಿನ್ನೋದನ್ನು ತಡೆಯೋರು ಯಾರೂ ಇರಲಿಲ್ಲ. ತಡೆದ್ರೆ ಅವನು ಅಳುತ್ತಾನೆ ಅಂತ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಣ್ಣಿನಂಥ ಕೆನ್ನೆಗಳಿಂದ ಲಡ್ಡುವಿನಂತೆ ಗುಂಡಗಿದ್ದ ಆ ಪುಟ್ಟವನನ್ನು ನೋಡಿದ್ರೆ ಎಲ್ರಿಗೂ ಎತ್ಕೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನಮ್ಮ ಪುಟ್ಟ ವಿಶ್ವ ದೊಡ್ಡ ರೌಡಿ ಅಲ್ವಾ, ಅವನು ಯಾರನ್ನೂ ತನ್ನನ್ನು ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ. ಸೀಮಂತ ಮುಗಿದ ಮೇಲೆ ಹೆರಿಗೆಯ ದಿನಾಂಕಕ್ಕೆ ಇನ್ನು 10 ದಿನಗಳು ಮಾತ್ರ ಬಾಕಿ ಇದ್ದಿದ್ದರಿಂದ ಅನ್ವಿತಾ, ನಿತ್ಯ, ವಿಜಯ್ ಎಲ್ಲರೂ ಅಲ್ಲೇ ಉಳ್ಕೊಂಡ್ರು. ಹೆರಿಗೆ ಆದ ಮೇಲೆಯೇ ಊರಿಗೆ ಹೋಗೋಣ ಅಂತ ಅವರೆಲ್ಲರೂ ಕೂಡ ಕೂತು ನಿರ್ಧಾರವನ್ನು ಮಾಡಿದ್ರು. ಹೀಗಿರುವಾಗ ಒಂದು ದಿನ ಚಂದುವಿಗೆ ಹೆರಿಗೆ ನೋವು ಕಾಣಿಸ್ಕೊಂತು. ತಕ್ಷಣ ಎಲ್ಲರೂ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಚಂದು ಅಂದ್ಕೊಂಡಂತೆ ತನ್ನ ಅಣ್ಣನಿಗೆ ಮುದ್ದಾದ ಸೊಸೆಯನ್ನೇ ನೀಡಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೀವೇ ನೋಡಿ. ಹಾಗೆ ಮರೀದೆ ದಯಮಾಡಿ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.